ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಎದ್ದ ತಕ್ಷಣ ಬಿಸಿನೀರಂತೂ ಮಿಸ್ ಮಾಡೋದೇ ಇಲ್ಲ, ಎಲ್ಲಿದ್ದರೂ ಅಷ್ಟೇ. ಆನಂತರ ಪಾಪ ಮಲಗಿದ್ದಾಳೆ, ನಾನು ಮನೆ ಒಳಗಡೆ ವಾಕ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಮೂಗು ಹತ್ರ ಪಿಂಪಲ್ ಕಾಣಿಸ್ತಾ ಇರ್ಬೋದು, ಬಿಕಾಸ್ ನಂದು ಮಂತ್ಲಿ ಡೇಟ್ ಹತ್ರ ಬರ್ತಾಯಿದೆ. ಹಾಗಾಗಿ ವಾಕ್ ಆದಮೇಲೆ ನೀರು ಬಿಟ್ಟಿತ್ತು, ನೀರು ಹಾಕೋ ಕೆಲಸ ಅದರಲ್ಲೇ 1 ಗಂಟೆ ನಂದು ಮುಗ್ದೋಗುತ್ತೆ. ಸೊ ಮೆಂತ್ಯ ಸೊಪ್ಪತ್ತು ಸಕ್ಕತ್ತಾಗಿ ಬಂದಿತ್ತು. ಇನ್ನು ಸ್ವಲ್ಪ ಬಿಟ್ಟಿದ್ದೀನಿ. ಯಾಕೆ ಅದಷ್ಟು ಬಿಟ್ಟಿದ್ದೀನಿ ಅಂದರೆ ನವೀನ್ ಇನ್ನೂ ಟೇಸ್ಟ್ ಮಾಡಿಲ್ಲ. ಇವನ್ 4 ಡೇಸಿಂದ ಮನೇಲಿರಲಿಲ್ವಲ್ಲ, ಹಾಗಾಗಿ ಅವ್ರು ಬಂದಮೇಲೆ ಏನಾದರೂ ಮಾಡ್ಕೊಡೋಣ ಅಂತ. ಅಗೇನ್ ಇಲ್ಲಿ ಮೆಂತ್ಯ ಹಾಕಿದ್ದೀನಿ ಮತ್ತೆ ಬರಲಿ ಅಂತ. ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಜೊತೆಗೆ ಪ್ರೋಟೀನ್ ತಗೊಳ್ಳೇಬೇಕಲ್ವ, ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅರೆ ಮರ್ತೇ ಹೋಗಿದ್ದೆ, ರಾತ್ರಿ ಹೋಮ್ ಮೇಡ್ ಪನ್ನೀರ್ ಮಾಡಿ ಹಾಗೆ ಬಿಟ್ಟಿದ್ದೆ. ಅದನ್ನೇ ತೆಗೆದು ಸ್ವಲ್ಪ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ತವಾದಲ್ಲಿ ಆಯಿಲ್ ಕೂಡ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕಿದ್ದೀನಿ. ನೀವು ಅದೇ ಥರ ಆಯಿಲ್ ಸ್ವಲ್ಪ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಲೈಕ್ ಈ ಥರ ಫ್ರೈ ಮಾಡಿಕೊಂಡ್ರು ನಿಮಗೇನು ಜಾಸ್ತಿ ಆಯಿಲ್ ಹಾಕಿ ಗ್ರೇವಿನೇ ಮಾಡ್ಕೊಬೇಕು ಅಂತ ಏನಿಲ್ಲ. ಈ ಥರ ತವಾ ಫ್ರೈ ಮಾಡಿಕೊಂಡ್ರೆ ಬೆಟರ್. ಆ್ಯಂಡ್ ಇದಾಗಿತ್ತು ಬಾಂಧವ್ಯ ಪ್ಲೇಟ್. ಅವಳಿಗೆ 1 ರೊಟ್ಟಿ, ಅವಳ ಫೇವ್ರೇಟ್ ತುಪ್ಪ, ಜೊತೆಗೆ ಪನ್ನೀರು, ಹಾಗೆ ಸ್ವಲ್ಪ ತರಕಾರಿ ಪಲ್ಯ. ನಾನೇನು ಫುಡ್ ತೊಗೊಳ್ತೀನಿ ಅವಳಿಗೂ ಬ್ಯಾಲೆನ್ಸ್ಡ್ ಮೀಲೇ ಕೊಡೋದು. ಸೊ ಅಭ್ಯಾಸ ಆಗಲಿ, ಮುಂದೆ ಜಂಕ್ ಫುಡ್ಡಿಂದ ಸ್ವಲ್ಪ ದೂರ ಉಳಿಲಿ ಅಂತ ಇವಾಗ ಕೊಡ್ತಾ ಇದ್ದೀನಿ. ಅವಳಿಗೆ ಬೇಜಾರಾಗಿ ಹೋಗಿದೆ, ಅವ್ರ ಅಪ್ಪ ಇಲ್ಲ ಅಲ್ಲ. ತಿಂಡಿ ಕೂತ್ಕೊಂಡಾಗ ಅಪ್ಪ ಮಗಳು ಇಬ್ಬರು ಒಟ್ಟಿಗೆ ಕೂತ್ಕೊಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಂತ ಬಂದಮೇಲೆ ಹೊರಗಡೆ ಹೋಗಲೇಬೇಕಲ್ವಾ. ಹಾಗಾಗಿ ಅವರಪ್ಪನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ. ಇದು ನನ್ನ ಪ್ಲೇಟ್ ಆಗಿತ್ತು. ಸೊ ಮಿಡ್ ಮಾರ್ನಿಂಗ್ ಟೈಮ್ ಆಯಿತು. ಇವತ್ತು ನಾನು ಸಪೋಟ ತೊಗೊಳ್ತಾ ಇದ್ದೀನಿ. ಆ ಸಪೋಟ ಒಂದು ಬಾಂಧುದು ಮತ್ತು ನವೀನ್ದು ಇಬ್ಬರದು ಫೇವ್ರೇಟ್ ಫ್ರೂಟ್ ಆಗಿರುತ್ತೆ. ನಾನು ಅಷ್ಟಾಗಿ ಇಷ್ಟಪಡಲ್ಲ ಸಪೋಟನ, ಆದರೂ ಎಲ್ಲ ಹಣ್ಣು ಖಾಲಿ ಆಗಿತ್ತಲ್ಲ, ಸೊ ತೊಗೊಳ್ಳೇಬೇಕಲ್ಲ ಏನಾರು ಫ್ರೂಟ್ ಅಂತ ನಾನು ಸಪೋಟ ತೊಗೊಳ್ತಾ ಇದ್ದೀನಿ. ತೊಗೊಳ್ಬಹುದು, ಬಟ್ ಲಿಮಿಟಲ್ಲಿ ತೊಗೊಳ್ಳಿ. ಯಾವುದೇ ಫ್ರೂಟ್ ಲೈಕ್ ಸಪೋಟ ಆ್ಯಂಡ್ ಬನಾನಾ ಇವೆರಡು ಸ್ವಲ್ಪ ಲಿಮಿಟಲ್ಲಿ ತೊಗೊಳ್ಳಿ. ಸೊ ಫ್ರೂಟ್ಸ್ ತೊಗೊಳ್ಳೇಬೇಕಾ ಮಿಡ್ ಮಾರ್ನಿಂಗು ಅಂತ ತುಂಬ ಜನ ಕೇಳಬಹುದು. ಎಸ್ ಅಫ್ಕೋರ್ಸ್, ಯಾಕೆಂದರೆ ತಿಂಡಿಗೂ ಊಟಕ್ಕೂ ಮಧ್ಯ ನಿಮಗೆ ಕ್ರೇವಿಂಗ್ಸ್ ಆಗೇ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಜಂಕ್ ಫುಡ್ ತೊಗೊಳ್ಳೋ ಬದಲು ಫ್ರೂಟ್ಸ್ ಆರಾಮಾಗಿ ತೊಗೊಬೋದು. ಜೊತೆಗೆ ನಾನು ವೇ ಪ್ರೋಟೀನ್ ಕೂಡ ತೊಗೊಳ್ತಾ ಇದ್ದೀನಿ. ಎಂದಿನಂತೆ ಮಸಲ್ಸ್ ಬ್ಲೇಸ್ ನಾನು ಯೂಸ್ ಮಾಡ್ತಾಯಿರೋ ವೇ ಪ್ರೋಟೀನ್ ಆಗಿರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ, ಹಾಗೆ ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ವೀಡಿಯೋದಲ್ಲೂ. ಇವತ್ತು ನಾನು ಪಾಲಕ್ ಸೊಪ್ಪು ಇತ್ತಲ್ಲ, ಹೆಂಗೋ ಪಾಲಕಲ್ಲಿ ಸೋಯಾ ಚಂಕ್ಸ್ ಆಗಿ ಒಂದು ಕರಿ ಮಾಡೋಣ ಅಂತ ಮಾಡೋಕ್ಕೋದೆ. ಅವಸ್ತು ಏನು ಕೇಳ್ತೀರ, ಪಾಲಕ್ ಸೊಪ್ಪು ತೊಗೊಂಡು ಬಂದು ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಏನೇನೋ ಆಯಿತು ಅನ್ನಂಗಾಯಿತು. ಸೊ ಒಂದು ಸೈಡು ಸೋಯಾ ಚಂಕ್ಸ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ನೀರಿಟ್ಟಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳಿ. ಎಷ್ಟು ಸೊಪ್ಪು ಹಾಕ್ತೀವಲ್ಲ, ಎಷ್ಟೇ ಸೊಪ್ಪು ಹಾಕಿದ್ರು ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ. ನನ್ನ ಕ್ಲೈಂಟ್ಸ್ ಎಲ್ಲ ಅಂತಾಯಿದ್ರು, ಎಸ್ಪೆಷಲಿ ಒಂದು ಕ್ಲೈಂಟು, ಸೊಪ್ಪಿನ ಸಾಮ್ರಾಜ್ಯ ಆಗೋಗಿದೆ ನಿಮ್ಮ ಮನೇಲಿ ಅಂತ. ಹಾಗೆ ಆಗಿದೆ ಸೊಪ್ಪು ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ. ಒಂದು ಬಾಣಲಿ ಅಥವಾ ಕಡಾಯಿ ಇಟ್ಕೊಳ್ಳಿ. ನಾನಿಲ್ಲಿ ಮಡಿಕೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಒಂದು 5 ಗೋಡಂಬಿ ಹಾಕ್ಕೊಳ್ಳಿ. ನಂತರ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು 5ರಿಂದ 6 ಎಸ್ಳು ಹಾಕ್ಕೊತಾ ಇದ್ದೀನಿ. ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆಗೋ ತನಕ, ಮೀನ್ಸ್ ಕಂದು ಬಣ್ಣ ಬರುತ್ತಲ್ಲ ಅಲ್ಲಿ ತನಕ. ಆ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ, ನಂತರ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ. ಒಂದು 2 to 3 ಮಿನಿಟ್ಸ್ ಸಾಕಾಗುತ್ತೆ. ಇವನ್ ಯಾಕಂತಂದರೆ ರುಬ್ಬಿ ಮತ್ತು ಕುದಿಸೋದ್ರಿಂದ 1 to 3 ಮಿನಿಟ್ಸ್ ಸಾಕಾಗುತ್ತೆ. ಅಷ್ಟೊಂದು ಡೀಪ್ ಫ್ರೈ ಏನು ಮಾಡೋಕ್ಕೆ ಹೋಗಬೇಡಿ, ಇಷ್ಟಿದ್ರೆ ಸಾಕು. ಕುದೀತಾ ಇದೆ ಚೆನ್ನಾಗಿ, ಮೀನ್ಸ್ ಫ್ರೈ ಆಗ್ತಾಯಿದೆ. ಮಡಕೆಲಿ ಮಾಡೋದೇ ಒಂಥರ ಖುಷಿ, ಬಟ್ ಸಮ್ಟೈಮ್ಸ್ ಮಣ್ಣು ಬಿಟ್ಕೊಳ್ಳುತ್ತೆ. ಅದನ್ನು ನೋಡ್ಕೊತಾ ಇರಬೇಕು. ಅಂದರೆ ಅಡುಗೆ ಮಾಡಬೇಕಾದ್ರಲ್ಲ, ತೊಳೆದಿಟ್ಬೇಕಾದ್ರೆ ಅಕಸ್ಮಾತ್ ಮಣ್ಣೇನಾದ್ರು ಬಿಟ್ಟಿತ್ತು ಅಂದರೆ ಆ ಮಡಕೆ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಅದ್ರ ಜೊತೆಗೆ ಏನು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನು ಕರೆಕ್ಟಾಗಿ ಹಾಕಿದ ತಕ್ಷಣ ಕರೆಂಟ್ ಡಮ್ ಬಂತು. ಸೊ ನಾನು 1/2 hour ವೆಯ್ಟ್ ಮಾಡಿದೆ, ಕರೆಂಟ್ ಬರಲ್ಲ. ಕೊನೆಗೆ ಜ್ಯೂಸ್ ಜಾರಲ್ಲಿ ಟ್ರೈ ಮಾಡಿದೆ, ಅದನ್ನು ಚಾರ್ಜೇ ಹಾಕಿರಲಿಲ್ಲ, ಯಾಕಂದರೆ ಸ್ಮೂತಿ ಮಾಡ್ಕೊಳ್ತಾ ಇರಲಿಲ್ಲ, ಅದು ಗಾನು. ಅದಾದ ನಂತರ ತರಕಾರಿ ಕಟ್ ಮಾಡೋ ಪ್ಲೀಸ್ ಒಂದು ಶಾರ್ಪರಲ್ಲಿ ಹೆಂಗೋ ಮಾಡಿ
ಟೊಮೆಟೊ ಗೋಡಂಬಿ ಇದನ್ನೆಲ್ಲ ಫಸ್ಟು ಮಿಕ್ಸಿ ಮಾಡಿಕೊಂಡೆ. ಸೊ ಇದು ಆಗ್ತಿದ್ದಂಗೆ ಕರೆಂಟ್ ಬಂತು. ಈ ಥರ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕಾಗಿರುತ್ತಲ್ಲ. ಸೊ ಕರೆಂಟ್ ಬರೋಲ್ಲ ಅಂತ ಒಳ್ಕೊಳ್ಳೆಲ್ಲ ಆಡಿಸಿ ತಕ್ಷಣವೇ ಬಂದುಬಿಟ್ಟಿರುತ್ತೆ. ನನಗಂತೂ ತುಂಬ ಸಲ ಆಗಿದೆ. ಬಟ್ ವೆಯ್ಟ್ ಮಾಡಿ ಮಾಡಿ ಬರಲ್ಲ ಅಂತ ಎದ್ದೋದ್ಮೇಲೆ ಅದು ಕರೆಂಟ್ ಬರುತ್ತೆ. ಇನ್ನೊಂದು 5 ನಿಮಿಷ ಬರುತ್ತೆ ಅಂದ್ರೂ ಬರಲ್ಲ ಅದು. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಾನು ಅದೇ ಆಯಿಲಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ನಂತರ ಏನು ರುಬ್ಬಿಟ್ಟಿದ್ದೆ ಅದು ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟಿಯಾಗಿರುತ್ತೆ. ಸೋಯಾ ಚಂಕ್ಸ್ ಎಲ್ಲ ಆರಾಮಾಗಿ ಲೈಕ್ ಪನ್ನೀರ್ ಥರನೇ. ಇದಕ್ಕೆ ಸೋಯಾ ಚಂಕ್ಸ್ ಆ್ಯಡ್ ಮಾಡ್ಬೋದು, ಇಲ್ಲ ನೀವು ಪನ್ನೀರ್ ಆ್ಯಡ್ ಮಾಡ್ಬೋದು, ಇಲ್ಲ ಟೋಫು ಆ್ಯಡ್ ಮಾಡಬಹುದು. ಬಟ್ ಆಯಿಲ್ ಜಾಸ್ತಿ ಹಿಡಿಯಲ್ಲ. ಆಯಿಲ್ ಸ್ವಲ್ಪ ಲೆಸ್ ಹಾಕ್ಕೊಂಡು ಟ್ರೈ ಮಾಡಿ. ನಂತರ ನಾನಿಲ್ಲಿ ಗೊಜ್ಜು ಅಥವಾ ಸಾಂಬಾರು ಇದಕ್ಕೆಲ್ಲ ಯೂಸ್ ಮಾಡುವಂಥ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಹೋಮ್ ಮೇಡು. ಬಟ್ ಹೇಳಿದ್ನಲ್ಲ ಫ್ರೆಂಡ್ ಅಮ್ಮ ಮಾಡಿರೋದು ಅಂತ ಅವ್ರು ಕೊಟ್ಟಿರೋದು. ಮೇಡಮ್ ಅವ್ರು ಬಂದು ಏನಕ್ಕೆ ನಿಂತಿದ್ದಾರೆ ಗೊತ್ತಾ, ಅವರಿಗೆ ಸೋಯಾ ಚಂಕ್ಸ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಅಮ್ಮ ನಂಗೆ ಒಂದು ಕೊಡು 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 ಅಂತ ನಿಂತಿದ್ದಾಳೆ ಹಾಗೆ ತಿನ್ನೋದಕ್ಕೆ. ಮೇ ಬಿ ಅವಳು ಏನು ಪ್ರೋಟೀನ್ ಐಟಮ್ಸ್ ಜಾಸ್ತಿ ಇರುತ್ತೆ ಅದನ್ನು ಇಷ್ಟಪಡ್ತಾಳೆ. ಕಾಳುಗಳಿರ್ಬೋದು, ಮೊಟ್ಟೆ ಇರ್ಬೋದು, ಸೋಯಾ ಚಂಕ್ಸು, ಟೋಫು ಇದೆಲ್ಲ ಸಖತ್ ಇಷ್ಟಪಡ್ತಾಳೆ. ಸಮ್ಟೈಮ್ಸ್ ತಿನ್ನೋದೇ ಇಲ್ಲ. ಏನು ಒಂದೊಂದು ಟೈಮಲ್ಲಿ ಬೇಡಮ್ಮ ನನಗೆ ಅಂತಲ್ಲ. ಇವತ್ತು ಈ ಥರ ಚೆನ್ನಾಗಿ ಕುದಿದ ಮೇಲೆ ಆಫ್ ಮಾಡಿ ಸ್ಟವ್. ಮೇಡಮ್ ಅವ್ರ ಕೋಪ ಬಂದುಬಿಟ್ಟಿದೆ. ಹೋಗಮ್ಮ ನೀನು ಹತ್ಲಾಗೆ ಅಂತ ಹೋಗ್ತಾ ಇದ್ದಾಳೆ. ಪಾತ್ರೆ ಏನೇನಿದೆ ಎಲ್ಲ ತೆಗೆದು ಆಟಾಡಕ್ಕೆ ಇಟ್ಕೊಂಡಿದ್ದು. ನಾನೀಗ ಸೋಯಾ ಚಂಕ್ಸ್ ಕೊಡಲ್ಲ ಅಂದೆ. ಹಾಗಾಗಿ ಅದನ್ನೆಲ್ಲ ತೊಗೊಂಡೋಗಿಡ್ತಾ ಇದ್ದಾಳೆ ಕೋಪ ಮಾಡಿಕೊಂಡು. ಸೊ ಫೈನಲಿ ನಮ್ಮ ಪಾಲಕ್ ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ. ತಿನ್ನೋದೊಂದೇ ಬಾಕಿ. ಜೊತೆಗೆ ಪಾಲಕ್ ಚಪಾತಿನೂ ರೆಡಿ ಆಗ್ತಾಯಿದೆ. ಎಲ್ಲ ಗ್ರೀನ್ 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 ಅನ್ನೋ ಥರ ನಮ್ಮ ಮನೇಲಿ ಸೊಪ್ಪಿನ ಸಾಮ್ರಾಜ್ಯ. ಮತ್ತು ಊಟಕ್ಕೆ ಬೆಳಗ್ಗೆ ಮಾಡಿ ಕುಂಬಳಕಾಯಿ ಪಲ್ಯ ಇತ್ತು, ಅದು ತೊಗೊಂಡೆ. ಸೋಯಾ ಚಂಕ್ಸ್ದು ಪಾಲಕು ಮತ್ತು ಮೊಸರು ತೊಗೊಂಡಿದ್ದೀನಿ. ಮೇಡಮ್ ಅವರು ಏನು ಮಾಡಿದ್ರು, ಊಟ ಮಾಡೋಕ್ಕೂ ಮುಂಚೆ ಮೇಲ್ಗಡೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅನ್ನ ಸಾಂಬಾರು ತಿನ್ಕೊಬಂದೆ ಅಂತ ಹೇಳಿದ್ಲು. ಹಾಗಾಗಿ ಚಪಾತಿ ಬೇಕಾ ಅಂದೆ, ಬೇಡ ಅಂದ್ಲು. ಸೋಯಾ ಚಂಕ್ಸ್ ತಿಂತೀಯಾ ಅಂದೆ, ಆವಾಗ ಬೇಡ ಅಂತದ್ಲು. ಇವಾಗ ನಾನು ತಟ್ಟೆಗೆ ಹಾಕ್ಕೊಂಡು ಬಂದಮೇಲೆ ನನ್ನ ಜಗಳ ಮಾಡ್ತಾ ಇದ್ದಾಳೆ. ಇಲ್ಲ ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ಅಂತ. ನನಗೆ ಆಲ್ರೆಡಿ ಕರೆಂಟ್ ಇರಲಿಲ್ಲ, ಟೈಮ್ ಬೇರೆ ಆಗೋಗಿತ್ತು, ಹೊಟ್ಟೆ ಬೇರೆ ಸಖತ್ ಹಶ್ವಾಗ್ತಿತ್ತು. ನಾನೇನು ಮಾಡಿದೆ, ಬೆಳಿಗ್ಗೆ ಎಕ್ಸ್ಟ್ರಾ ಒಂದು ರೊಟ್ಟಿ ಇತ್ತು, ಆ ರೊಟ್ಟಿ ನಾನು ತೊಗೊಬಂದೆ. ಮೇಡಮ್ ಅವ್ರಿಗೆ ಚಪಾತಿ ಕೊಟ್ಟೆ. ಸೊ ಫೈನಲಿ ಅವಳು ಚಪಾತಿ ತಿಂದಳು, ನಾನು ರೊಟ್ಟಿ ತಿಂದೆ. ಪಾಲಕ್ ಚಪಾತಿ ಮೇಡಮ್ ಅವ್ರ ಪಾಲಾಯಿತು, ಅಕ್ಕಿ ರೊಟ್ಟಿ ನಮ್ಮ ಪಾಲಾಯಿತು. ನವೀನ್ ಇತ್ತು ಅಂದರೆ ಮಾರ್ನಿಂಗೇ ಪೂಜೆ ಆಗಿಬಿಡುತ್ತೆ. ಅವರಿಲ್ಲ ಅಂತಂದರೆ ಸಂಜೆ ಟೈಮ್ ಆಗೋಗುತ್ತೆ. ಹಾಗಾಗಿ ಸ್ನಾನ ಮಾಡಿಕೊಂಡು ಅವಳು ಮಲಗಿದ್ಲು. ಅವಳು ಎದ್ದಳ ತನಕ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ. ಬಟ್ ನಾನು ಯಾವಾಗಲೂ ಮಾದೇಶ್ವರ ಅಂತ ಹೇಳ್ತಾ ಇರ್ತೀನಿ. ನಾನು ವಾದ ಮಾಡ್ತೀನಿ ನವೀನ್ ಜೊತೆ, ಯಾಕೆ ನಾನು ಹುಟ್ಟಿದಾಗಿಂದ ಬಂದಿರೋ ದೇವ್ರ ಹೆಸರು ಬಿಟ್ಬಿಟ್ಟು ನಾನು ನಿಮ್ಮ ಮನೇದು ಹೇಳಬೇಕಾ, ಯಾಕೆ ಹೇಳಬೇಕು ಅಂತ. ಸ್ವಲ್ಪ ಟೈಮ್ ಹಾಗೆ ನಾನು ಯಾವಾಗಲೂ ಸ್ವಲ್ಪ ಆರ್ಗ್ಯೂ ಮಾಡ್ತಾ ಇರ್ತೀನಿ ನವೀನ್ ಜೊತೆ. ಇಲ್ಲ ನಮ್ಮ ಮನೆ ಬಂದು ಚಿಂಚಳ್ಳಿ, ಇದು ನನ್ನ ಗಂಡನ ಮನೆ ಅಂತಲೂ ಆ ಥರನೂ ವಾದ ಮಾಡ್ತಾ ಇರ್ತೀನಿ. ಸೊ ಸಂಜೆ ಕಾಫಿ ಟೈಮ್ ಆಗಿತ್ತು. ಹಾಗಾಗಿ ನಾನು ಏರ್ ಫ್ರೈಯರಲ್ಲೇ ಕಡಲೆಕಾಯಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 5 ಮಿನಿಟ್ಸ್ ಅದು ಹಾಕಿಬಿಟ್ಬಿಟ್ರೆ ಸಾಕು, ಸಖತ್ತಾಗಿರುತ್ತೆ. ಅದನ್ನ ಇತ್ಕೊಂಡು ಉರಿಬೇಕು ಅಂತ ಎಂಥದ್ದು ಇಲ್ಲ, 5 ನಿಮಿಷಕ್ಕೆ ಆಗೋಗುತ್ತೆ. ಆ್ಯಂಡ್ ಆರಾಮಾಗಿ ತಿನ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಒತ್ತೋಯ್ತು ಅಂತಲೂ ಅನ್ನೋಂಗಿಲ್ಲ. ಹಾಗೆ ಇತ್ತೀಚೆಗೆ ಬಾಡಿ ಶೇಮಿಂಗ್ ಅನ್ನೋದು ತುಂಬ ಅಂದರೆ ತುಂಬ ನೋಡ್ತಾ ಇದ್ದೀನಿ. ಅಕಸ್ಮಾತ್ ಯಾರು ಒಬ್ಬರು ದಪ್ಪಕ್ಕಿರೋರೊಂದು ಏನಾದರೂ ಒಂದು ರೀಲ್ಸ್ ಮಾಡಿತ್ತು ಅಂತಂದರೆ ಅಲ್ಲಿ ಕಮೆಂಟ್ ಹಾಕಿರ್ತಾರೆ ಸಮಥಿಂಗ್ ರಾಂಗ್ ಏನೋ. ನನಗೂ ಕೂಡ ಈ ಥರ ಬಾಡಿ ಶೇಮಿಂಗ್ದು ಮೆಸೇಜಸ್ ಲೈಕ್ ಕಮೆಂಟ್ ಕೂಡ ಬಂದಿದೆ. ನನ್ನ ಫೇಸ್ಬುಕ್ ಪೇಜಲ್ಲಿ ಸಮ್ವನ್ ಮೆಸೇಜ್ ಮಾಡಿದ್ರು, ಮೀನ್ಸ್ ಕಮೆಂಟ್ ಮಾಡಿದರು. ಹಾಗೆ ಮೆಸೇಜಸ್ ಬರ್ತಾ ಇರುತ್ತೆ. ಒಂದು ಹುಡುಗಿ ಸೋಷಿಯಲ್ ಮೀಡಿಯಲ್ಲಿ ಅವಳು ಫೋಟೋಸ್ ಅಥವಾ ರೀಲ್ಸ್ ಶೇರ್ ಮಾಡ್ತಾಳೆ ಅಂತಂದರೆ ಅವಳೆಲ್ಲನೂ ಬಿಟ್ಟು ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮಾಡ್ತಾಳೆ ಅಂತಲ್ಲ. ಬೇಕಾದ್ರೆ ಅಂಥವ್ರು ಇದ್ದಾರೆ, ಒಪ್ಕೊಳ್ಳೋಣ, ಅಂಥವ್ರಿಗೆ ಹೆಂಗಾರು ಕಮೆಂಟ್ ಮಾಡಿ. ನಾವು ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂದಾಗ ಬ್ಯಾಡ್ ಕಮೆಂಟ್ಸ್ ಆಗಲಿ ಮೆಸೇಜಸ್ ಬಂತು ಅಂತಂದರೆ ಸೀರಿಯಸ್ಸಾಗಿ ನಾನಂತೂ ತಡ್ಕೊಳ್ಳೋಲ್ಲ. ನಾನು ಮಾತಾಡ್ತೀನಿ. ಅದೇ ವೀಕ್ ಮೈಂಡ್ ಇರೋಂಥ ಹುಡುಗಿರು ಏನು ಮಾಡ್ತಾರೆ, ಇವನ್ ಸೋಷಿಯಲ್ ಮೀಡಿಯಾ ಬಿಟ್ಟೇ ಹೋಗ್ತಾರೆ, ಸ್ಟ್ರೆಸ್ ತೊಗೊಳ್ತಾರೆ, ಡಿಪ್ರೆಷನ್ ಹೋಗ್ತಾರೆ. ಈ ಥರ ಎಲ್ಲ ಆದಾಗ ಹೆಣ್ಮಕ್ಳು ಜೀವನನೇ ಹಾಳಾಗುತ್ತೆ ಒಂದೊಂದು ಟೈಮಲ್ಲಿ. ಹಾಗಾಗಿ ನಿಮ್ಮ ಮನೇಲೂ ಅಕ್ಕ ತಂಗಿರು ಇರ್ತಾರೆ. ಅಕಸ್ಮಾತ್ ನಿಮ್ಮ ವೈಫು ಇಲ್ಲ ನಿಮ್ಮ ಅಮ್ಮನೇ ದಪ್ಪ ಇರ್ಬೋದು, ನೀವೇನು ಕಮೆಂಟ್ ಮಾಡ್ತೀರಾ ನೀವುಗಳು. ಬಟ್ ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಒಬ್ಬರು ದಪ್ಪ ಇದ್ದಾರೆ ಅಂದರೆ ಅವ್ರು ಬೇಕು ಅಂತ ದಪ್ಪ ಇರಲ್ಲ, ಸಮ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಹಾಗಾಗಿ ದಪ್ಪ ಇರ್ಬೋದು. ನೀವು ಅದನ್ನು ತಿಳಿಕೊಳ್ಳದೆ ಯಾವುದೋ ಕಾರಣಕ್ಕೂ ಕಮೆಂಟ್ ಮಾಡೋದು, ನೀವು ದಪ್ಪ ಇದೆ, ಯಾಕೆ ದಪ್ಪ ಆಗಿದ್ದೀರಾ, ಯಾಕೆ ಅದು ಮಾತ್ರ ಆ ಪಾರ್ಟ್ ಮಾತ್ರ ದಪ್ಪ ಇದೆ. ದಿಸ್ ನಾಟ್ ಅ ಗುಡ್. ನಿಮಗೆ ರೈಟ್ಸ್ ಇಲ್ಲ ಅದನ್ನು ಅದ್ರ ಬಗ್ಗೆ ಹೇಳೋದಕ್ಕೆ. ನಾನು
ಕಮೆಂಟ್ ಆದರೂ ಪರವಾಗಿಲ್ಲ, ನಾನು ಕಮೆಂಟೆಲ್ಲ ಆನ್ಸರ್ ಮಾಡ್ತೀನಿ. ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಿರುತ್ತೆ ಈ ಥರ ಕಮೆಂಟ್ಸು. ನಾನು ಒಂದು ಟೈಮ್ ಡಿಲೀಟ್ ಮಾಡಿಬಿಡ್ತೀನಿ. ಇವ್ಗಳ ಜೊತೆ ಯಾರು ಆರ್ಗ್ಯೂ ಮಾಡೋದಂತ ಸುಮ್ಮನೆ ಬಿಟ್ಬಿಡ್ತೀನಿ. ಬಾಡಿ ಶೇಮಿಂಗ್ ಯಾರಿಗೂ ಮಾಡಬೇಡಿ ದಯವಿಟ್ಟು. ಮಾತಾಡೋರು ತಿರುಗಿಸಿ ಮಾತಾಡ್ತಾರೆ, ಆಗದಿದ್ದವರು ಮೇ ಬಿ ಅವ್ರ ಪ್ರಾಣನೇ ಕಳ್ಕೊಬಹುದು. ಅದು ನಿಮ್ಮಿಂದ ಒಬ್ರು ಪ್ರಾಣನೇ ಹೋಗುತ್ತೆ. ಹಾಗಾಗಿ ಪ್ಲೀಸ್ ರಿಕ್ವೆಸ್ಟ್, ಈ ವಿಡಿಯೋಸ್ ಯಾರು ನೋಡ್ತಾ ಇದ್ದು ನಿಮ್ಮ ವೈಫು ನಿಮ್ಮ ಮನೇಲಿ ಯಾರಿಗಾರು ಬಾಡಿ ಶೇಮಿಂಗ್ ಮಾಡ್ತಿದ್ರೆ ಪ್ಲೀಸ್ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಕೂಡ ಅಂದ್ರೆ ಅಪ್ಪ ಅಂದ್ರಲ್ಲ ಇಲ್ಲ ಅವಳು ನಾನು ಬ್ಯಾಗ್ ಇಸ್ಕೊಳಕ್ಕೆ ಅಂತ ಮಗನೇ. ಅಯ್ಯೋ ವೆಯ್ಟ್ಲೆಸ್ ಅಲ್ಲ ನಮ್ಮ ವೆಯ್ಟ್ಲೆಸ್ಸು 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 ಅಯ್ಯೋ 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 ಯಾರಮ್ಮ? ಸೊ ನವೀನ್ ಬಂದಾಯಿತು, ಬಾಂದು ಅಂತ ಫುಲ್ ಖುಷಿ. ನನಗಂತೂ ಹೊರಗಡೆ ಮಾಡೋಕ್ಕೆ ಟೈಮ್ ಸಿಕ್ತು, ಹಾಗಾಗಿ ನೈಟ್ ವಾಕ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ದಿನ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿ ವೀಡಿಯೋದಲ್ಲಿ ಅಥವಾ ಏನಾದರೂ ಅಷ್ಟೇ, ಮನೆ ಓಡ್ತಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಬಾಡಿ ಶೇಮಿಂಗ್ ಮಾಡ್ತು ಅಂತಂದರೆ ದಯವಿಟ್ಟು ಉತ್ತರ ಕೊಡಿ ಅಷ್ಟೇ, ತಲೆ ಕೆಡಿಸ್ಕೊಳ್ಳೇಬೇಡಿ.